ವಯಸ್ಸಾಗಿರೋ ನಮ್ಮ ಅವ್ವ ನಮ್ಮ ಅಪ್ಪನ ಇಟ್ಕೊಂಡು ನೀನೇನು ಮಾಡ್ತಿದ್ದಿ ಅದು ಯಾವ ಧೈರ್ಯ ಮ್ಯಾಗ ನೀನು ಇಲ್ಲಿವರೆಗೂ ಬಂದಿ ಅಂತ ನನಗೆ ಗೊತ್ತಾಗವಲ್ದಲ್ಲ ಕೊಡು ನನ್ನ ಮಗಳು ಕೊಡು, ನನ್ನ ಮನೆ ಬಿಟ್ಟು ಇಳಿ ಕೆಳಗ. ಎಲ್ಲದಳ ಅವ್ವ ನಮ್ಮಪ್ಪರ ಹೇಳು, ಮತ್ತು ನಾನು ಏನು ಮಾಡ್ತೀನ ನನಗ ಗೊತ್ತಿಲ್ಲ. ಅಲ್ಲ, ನಿನ್ನ ಮಾತನ್ನ ಕೋರ್ಟ್ನಾಗ ನಂಬಿಲ್ಲ, ಹೌದಾ? ಈಗ ನೀನು ಅವರು ಆ ಮನೆಯವ್ರು ನಿನಗೆ ಬೇಲ್ ಕೊಟ್ಟರು ಅಂತ ಹೊರಗದಿದ್ದಿ. ಅಂಥದ್ರಾಗ ನೀನು ಅದು ಯಾವ ಧೈರ್ಯ ಮ್ಯಾಗ ನನ್ನ ಹತ್ರ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಕೊಂಡು ಈಗ ಮತ್ತೆ ನಮ್ಮ ಅವ್ವ ನಮ್ಮ ಅಪ್ಪನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿನಿ ಅಂತ ಹೇಳ್ತೀಯಲ್ಲ, ಎಲ್ಲಿ ಬಚ್ಚಿಡ್ತಿ? ಎಲ್ಲಿ ಬಚ್ಚಿಡ್ತಿ ನಿನ್ನ? ಅಲ್ಲ ನಿಂತ್ಕೋ, ಇಷ್ಟು ದಿನ ನೀನು ಮಾಡಿದ್ದಕ್ಕೆ ಅವರಿಗೆಲ್ಲ ನೀನು ಕೊಡ್ಬೇಕಾಗತ್ತ ಉತ್ತರನ, ಕೊಡ್ಬೇಕಾಗೆ ಆಗತ್ತ. ನಾನಂತೂ ಯಾವ್ದ ಕಾರಣಕ್ಕೂ ಇನ್ನು ಸುಮ್ಮನಿರೋದಿಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದು ನಿನಗೆ ತೋರಿಸ್ತೀನಿ. ಮೊದಲು ಈಗ ನನ್ನಿಂದ ನಿನ್ನನ್ನು ಮಾರಿ ಕಾಪಾಡ್ತಾಳೋ ಯಾರು ಕಾಪಾಡ್ತಾಳೋ ನೋಡ್ತೀನಿ. ಅದು ಎಷ್ಟು ಧೈರ್ಯ ಬಂದ್ಬಿಡುತ್ತೆ ನಿನಗ ಮಾಡ ಮೋಸನ ಬರ್ಬೇಕದು. ಯಾಕಂದ್ರೆ ಇಷ್ಟು ಸಲೀಸಾಗಿ ಗಂಡಗ ನೀನು ಮೋಸ ಮಾಡಿ, ಅದು ಪ್ರೀತಿ ಮಾಡಿ ಮದುವೆ ಆಗಿದ್ದ ಗಂಡಗ ಮೋಸ ಮಾಡ್ದಲ್ಲ ನೀನು. ನಿನ್ನಂತಕ್ಕೆ ಆರಾಮಾಗಿ ಮಾಡ್ಬೋದು. ನಿನಗೇನು ಅತ್ತಿ ಮಾವ ಅವೆಲ್ಲ ಲೆಕ್ಕಕ್ಕಿಲ್ಲ. ಗಂಡನ ಇಲ್ಲಂದ್ಮೇಗಿನ ಅತ್ತಿ ಮಾವ ಯಾವ ಲೆಕ್ಕಕ್ಕೆ ಇರ್ತಾರ? ಮರ್ಯಾದಿಂದ ನನ್ನ ಮಗಳು ನನ್ನ ಕೈ ಕೊಡು. ನೀನು ತಪ್ಪಿಸ್ಕೊಂಡು ಹೋಗಕ್ಕೆ ಬಿಟ್ಟಿದ್ದ ನನ್ನ ತಪ್ಪು. ಈಗ 3 ಮಂದಿನ ಇಟ್ಕೊಂಡೀನಿ ಕಾಯಕ. ನಿನ್ನನ್ನು ಅಲ್ಲೇ ಹೋಗಿ ಹಾಕ್ತೀನಿ. 3 ಮಂದಿ ನಿನಗೆ ಸರಿ ಕೊಡ್ತಾರ. ಊಟ ನೀರು ಏನು ಕೊಡ್ದ ಯಾವ್ದಾರ ಕತ್ಲು ಕೊನೆಗೆ ಹಾಕಿದ್ರೆ ನಿಂಗೆ ಸರಿ ಹೋಗ್ತೈತಿ. ಬೇಡ ನೋಡು. ಹ್ಯಾಂಡ್ಸ್ ಅಪ್ ಮಿಸ್ಟರ್, ಹ್ಯಾಂಡ್ಸ್ ಅಪ್. ಈ ಕಡೆ ಬರಮ್ಮ. ನಿನ್ನನ್ನು ಹಿಡಿಯಕ ನಮಗೆ ಕಷ್ಟ ಆಗುತ್ತೆ ಅನ್ಕೊಂಡಿದ್ದೇನ? ನೀನು ಯಾರನ್ನ ಇಟ್ಕೊಂಡು ಇಷ್ಟು ದಿನ ಆಕಿನ ಆಡಿಸ್ದ ಅದ ಹುಡುಗಿನ ಇಟ್ಕೊಂಡು ನಾವು ನಿನ್ನನ್ನು ಆಡಿಸಿದ್ದು ನಮ್ಗೆ ಗೊತ್ತಿತ್ತು. ನೀ ಎಲ್ಲ ಕಡೆನೂ ವೇಷ ಮರ್ಸ್ಕೊಂಡು ಅಡ್ಡಾಡ್ತಿ ಅಂತ ಗೊತ್ತಿತ್ತು. ಪಾಪಿ, ನಿನ್ನನ್ನು ನಂಬಿ ನಿನ್ನನ್ನು ಪ್ರೀತಿ ಮಾಡಿ ನೀನ ದೇವ್ರು ಅನ್ಕೊಂಡು ನಿನ್ನ ಹಿಂದೆ ನಾನು ಬಂದಿದ್ದಕ್ಕ ಯಾರ 3ನೇದಾರ ಮಾತು ಕೇಳಿ ನನ್ನಂತಕಿ ಮೇಲೆ ಅನುಮಾನ ಪಟ್ಟ ನನ್ನನ್ನ ಅಯ್ಯೋ ಅನ್ಸಿದ್ ಸಾಲ್ದಂತಂದು ಈಗ ಪ್ರಿಯಾನು ಬೇಕಾ ನಿನಗ? ಆ ಪ್ರಿಯಾನು ಬೇಕು? ಹೇಳು, ಎಲ್ಲದಳ ಪ್ರಿಯಾ ಹೇಳು. ನೀ ತಲೆ ಕೆಸ್ಕೊಬಿಡವ, ಹೋಗು. ಪಾಪ ನಿನ್ನ ಮಗಳು ಒಂದೈತಿ, ಅದನ್ನ ಕರ್ಕೊ. ನೀನು ಮನೆಗೆ ನಡಿ, ನಾವು ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಸರ, ಈಕೆ ನನ್ನ ತಾಯಿನ ಕಿಡ್ನಾಪ್ ಮಾಡ್ಯಾಳ್ರಿ. ನನ್ನ ತಾಯಿ ತಂದಿನ ಕಿಡ್ನಾಪ್ ಮಾಡಿ ಎಲ್ಲೇ ಇಟ್ಟಾಳ, ಎಲ್ಲದಲ್ಲ ಏನು ಅಂತಂದು ಒಂಚೂರು ಕೇಳ್ರಿ. ಯಾರು ಹೇಳಿದ್ ನಿನಗೆ ಆಕೆ ಕಿಡ್ನಾಪ್ ಮಾಡ್ಯಾಳ ಅಂತ ಹೇಳಿ? ನಿಮ್ಮವ್ವ ನಿಮ್ಮಪ್ಪ ನೀ ಎಲ್ಲದಿ ಅಂತ ಹೇಳು ಅಂದ್ರು ಹೇಳಲಿಲ್ಲ. ಅದಕ್ಕೆ ಕರ್ಕೊಂಡೋಗಿ ಸ್ಟೇಷನ್ನಾಗ ಕುಂದ್ರಿಸಿವಿ. ನಿಮ್ಮವ್ವ ನಿಮ್ಮಪ್ಪ ಸ್ಟೇಷನ್ನಾಗ ಸಿಗ್ತಾರ ನಿನಗೆ, ತಲೆ ಕೆಡ್ಸ್ಕೊಬೇಡ. ಪಾಪ ನೀ ಮಾಡಿರೋ ಪ್ರತಿಯೊಂದು ಮೋಸಕ್ಕೂ ಅವರು ಸ್ಟೇಷನ್ ಮೆಟ್ಲು ಹತ್ತಂಗೆ ಮಾಡ್ದಲ್ಲ. ನಿನ್ನಂತ ಮಗ ಇದ್ರು ಅಂದ ಸತ್ರು ಅಂದ. ನಡಿ, ಸ್ಟೇಷನ್ನಾಗ ಸಿಗ್ತಾರ. ಮರ್ಯಾದಿಂದ ಬಗಳು. ಎಲ್ಲದಳ ಪ್ರಿಯಾ ಹೇಳ. ನಂಗೆ ಯಾವ ಪ್ರಿಯಾನು ಗೊತ್ತಿಲ್ಲ, ಏನೂ ಗೊತ್ತಿಲ್ರಿ. ನಾ ಯಾವ ಪ್ರಿಯಾನು ಬಚ್ಚಿಟ್ಟಿಲ್ಲ. ಜಗದೀಶ್ ಅವ್ರೆ, ನಿಲ್ಸಿ. ಯಾಕೆ ಹೊಡ್ಯಾಕತ್ತೀರಿ? ನಿಲ್ಸ್ರಿ. ಕಾನೂನು ಕೈಗೆ ತಗೊಳಕ್ ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ನಿಲ್ಸಿ. ಜಗದೀಶ, ಏನ್ ಮಾಡಕತ್ತಿ ನೀನು? ಪೊಲೀಸರ ಮುಂದೆ ಇಳಿಸದ್ನ ಕಾಲ್ ಕೆಳಗ. ಅಣ್ಣ, ಇಂಥ ಮನಿ ಹಾಳ್ರ ನಾ ಸುಮ್ಮನೆ ಬಿಡ್ಬಾರ್ದಣ್ಣ. ಬೊಗಳು, ನನ್ನ ತಂಗಿ ಎಲ್ಲದಳ ಬೊಗಳ. ನಡೀರಿ, ಸ್ಟೇಷನ್ ಕರ್ಕೊಂಡು ಹೋಗೋಣ. ಅಲ್ಲಿಂದ ಆಮೇಲೆ ನಾವು ಇನ್ನೊಂದು ನಮ್ಮ ಟೀಮ್ ಕರ್ಕೊಂಡು ಎಲ್ಲಿ ಅಂತಾರೆ ಅಲ್ಲಿಗೆ ಹೋಗೋಣ. ನಂಗೆ ಯಾವ ಪ್ರಿಯಾನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಂಗೆ ಯಾವ ಪ್ರಿಯಾನೂ ಗೊತ್ತಿಲ್ಲ, ನಂಗೆ ಏನೂ ಗೊತ್ತಿಲ್ಲ. ನಾ ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ. ನೀನೇನು ಮನುಷ್ಯನ ರಾಕ್ಷಸನ ನೀನು? ಅರಿ ಬರ್ರಿ ಇಲ್ಲಿ, 402 ಹತ್ತಸ್ರಿ ಗಾಡಿನ. ನಾವು ಕೇಳೋ ರೀತಿಯ ಕೇಳ್ತೀವಮ್ಮ, ನೀವು ಸುಮ್ಮನೆ ಸಮಾಧಾನ ಮಾಡ್ಕೋರಿ. ಎಲ್ಲಾನು ಬಾಯಿ ಬಿಡ್ತಾನ. ಹುಟ್ಟಿದ್ದು ಬೆಳೆದದ್ದು ಎಲ್ಲಾನು ನೆನಪು ಮಾಡ್ಕೊಂಡು ಹೇಳ್ತಾನೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ವಿ ಅಂದ್ರೆ ನಡಿ, ಗಾಡಿ ಹತ್ತು ನಡಿ. ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಜೀವನನ ಹಾಳು ಮಾಡೋದು ನಿನಗೆ ಬಹಳ ಇಷ್ಟ ಅಲ್ಲ? ಅನುಭವಿಸ್ತೀನಿ. ನಾನು ಅನುಭವಿಸಿರೋ ಕಷ್ಟ, ಒಂದು ತಾಯಿನ ಮಗುವಿಂದ ದೂರ ಮಾಡಿರೋ ಪಾಪ ಅಂತೂ ನಿನ್ನನ್ನು ಬಿಡೋದಿಲ್ಲ. ದರಿದ್ರದವನ ಒಳ್ಳೆ ತರ ಮಕ್ವಾಡ ಹಾಕೊಂಡು ನಮ್ಮ ಮನೆಯಾಗ ಬಂದು ನಮಗೆಲ್ರಿಗೂ ಮೋಸ ಮಾಡಿದ್ದಲ್ದ. ನನ್ನ ತಂಗಿನ ಬೇರೆ ಕಿಡ್ನಾಪ್ ಮಾಡ್ತೀಯಾ? ನೋಡ್ರಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಮೋಸ ಆಗಿರೋ ನನಗೆ. ನಾನು ಪ್ರಿಯಾನ ಮನಸಾರಿ ಇಷ್ಟಪಟ್ಟೆ. ಏನು ಮಾಡ್ತೀರಿ? ನಾನೊಂದು ಅನ್ಕೊಂಡೆ, ಆ ದೇವ್ರು ಒಂದು ಬರ್ದ. ಗಂಡನ ಜೊತೆಗೆ ಚೆಂದಾಗಿರ್ಬೇಕು ಅಂತ ಹೋಗ್ಬಿಟ್ಲು ಪ್ರಿಯಾ.
ಅದಕ್ಕ ಎಲ್ಲಿಟ್ಟಿ ನಮ್ಮ ತಂಗಿನ? ನಂಗೊತ್ತಿಲ್ಲ, ನಂಗೊತ್ತಿಲ್ಲ, ನಂಗೊತ್ತಿಲ್ಲ. ಪಾಪಿ, ಆ ಹೆಣ್ಮಗು ಈಗ ಈಗ ಜೀವನ ಕಟ್ಕೊಂಡು ಗಂಡನ ಜೊತೆ ಚಂದಾಗಿರ್ಬೇಕಂತ ಆಸೆ ಇಟ್ಕೊಂಡು ಗಂಡ ಮನೆಗೆ ಈಗ ಹೋಗ್ಯಾಳ. ಬಿಡು ಅವ್ರಿಬ್ರು ಗಂಡ ಹೆಂಡತಿನ ಚಂದಾಗಿ ಜೀವನ ಮಾಡಕ. ಹೇಳ ಎಲ್ಲದಳ ಪ್ರಿಯಾ? ನಾವೆಲ್ಲ ಬಾಯಿ ಬಿಡಿಸ್ತೀವಿ ಅಂತ ಹೇಳಿದಲ್ಲ ರೀ. ಫೋನ್ ನಟ್ಟು ಬರ್ರಿ, ಜೀಪ್ ತಗೊಂಬರ್ರಿ, ಬಡಬಡ ಹತ್ತಿಸ್ಕೊರಿ ಇದನ್ನ ಸ್ಟೇಷನ್ ಕರ್ಕೊಂಡು ಹೋಗೋಣ. ಏನು ಮಿಜಿ ಮಿಜಿ ಮಾಡ್ತೀರಪ್ಪ? ನಡೆಯಪ್ಪ, ನಡಿ ಮುಂದಕ್ಕ. ಜಗದೀಶ್ ಅವರೇ, ನೀವು ಸ್ಟೇಷನಿಗೆ ಬರ್ರಿ, ಮಾತಾಡೋಣ. ಪ್ರಸಾದ್ ಅವರೇ, ಸ್ಟೇಷನ್ ಬರ್ರಿ. ಊಟ ತರ್ತೀನಂತ ಹೋದಾರ ಇವ್ರೇನ್ ಬರವಲ್ರಲ್ಲ. ನಾನು ನೋಡಿ ಹೊಟ್ಟ ಸಾಯಂಗೈತಿ. ಮೊದ್ಲ ನಾವೆಲ್ಲ ಬಾಡಿ ಬಿಲ್ಡರು, ಟೈಮ್ ಟು ಟೈಮ್ ಪ್ರೋಟೀನ್ ಹೋಗ್ಬೇಕು. ಇವ್ರು ಯಾರು ಬರವಲ್ರು. ಅಣ್ಣ, ಅಣ್ಣ ಬಾಗಿಲ್ ತೆಗಿರಣ್ಣ, ನಿಮ್ಮ ಕೈ ಮುಗಿತೀನಿ, ಬಾಗಿಲ್ ತೆಗಿರಿ ಅಣ್ಣ. ಸುಮ್ಮನೆ ಮಲ್ಕೊಂಡಿ ಸರಿ ಹೊತ್ತು. ನೀ ಗಲಾಟೆ ಏನಾರ ಮಾಡ್ದೆ ಅಂದ್ರೆ ಮತ್ತೆ ನನ್ಕಿಂತ ಕೆಟ್ಟವ ಯಾರು ಇರಂಗಿಲ್ಲ. ಅಣ್ಣ, ಅಣ್ಣ, ಅಣ್ಣ. ಏ ನೋಡು, ನೀನ್ ಹಿಂಗ ಗಲಾಟೆ ಮಾಡ್ದೆ ಅಂದ್ರೆ ಮತ್ತೆ ನಾನು ಒಳಗ್ ಬಂದು ಒಂದ್ ಹೊಡ್ದ ಅಂದ್ರೆ ನೋಡು ಮತ್ತೆ ಎದ್ದಳಕ್ ಆಗಂಗಿಲ್ಲ ನಿನಗ. ಸುಮ್ಮನ ಇದ್ಬಿಡು ನೀನು. ನನ್ನ ನಿಮ್ ತಂಗಿ ಅನ್ಕೋರಣ್ಣ. ನೀವು ಮಾತಾಡೋದನ್ನ ಕೇಳಿಸ್ಕೊಂಡಿನಿ. ನಿಮ್ಗೂ ಅಕ್ಕ ತಂಗಿರದಾರ ಅಂತ ಹೇಳಿ ಈ ಕೆಲಸ ನೀವು ಮಾಡಕತ್ತಿರಲ್ಲ. ನಾನು ನಿಮ್ ತಂಗಿ ಅನ್ಕೊಂಡು ಬಾಗಿಲು ತೆಗೆದು ಬಿಟ್ಬಿಡ್ರಣ್ಣ. ಅಣ್ಣ, ನಿಮ್ ಕೈ ಮುಗಿತೀನಿ, ಬಿಟ್ಬಿಡ್ರಣ್ಣ. ಏನತ್ಲೇ ರಾವಣ, ಈ ಯಾವೇ ಕ್ಲಿಯಾಕಿ ಒಟ್ಟ ಸುಮ್ಮನೆ ಇರುವಳ್ಳು. ಅಗಲಿಂದ ಹಬ್ಬ ಬಾಗ್ಲು ಬಿಡಕತ್ತಾಳ. ಊಟ ಪಾಟ ಏನ್ರ ಕೊಡ್ತೀರನ ಕೊಡ್ರಿ. ಅವ ಇಲ್ಲದನ ಪಾಂಡ್ಯ, ಅವ ಊಟ ತರಕ ಹೋಗ್ಯಾನ. ಆದ್ರ ಸರ್ ಬರೋವರೆಗೂ ಆಕಿಗೆ ಊಟ ಕೊಡಂಗಿಲ್ಲ. ನೀರ್ ಬಾಟ್ಲು, ಆಕಿಗೆ ಏನೇನ್ ಬೇಕು ಅದೆಲ್ಲ ಒಳಗೆ ವ್ಯವಸ್ಥೆ ಐತಿ. ಹಣ್ಣು ಹಂಪ್ಲು, ತಿಂಡಿ ತಿನಿಸು, ನೀರು ಎಲ್ಲ ಒಳಗೈತಿ. ಆಕಿಗೆ ಏನ್ ನಾವು ಕದ ತೆಗೆದು ಊಟ ಗಿಟ ಕೊಡೋ ಅವಶ್ಯಕತೆ ಇಲ್ಲ. ಪಾಂಡ್ಯ ಬರೋವರೆಗೂ ಕಾಯ್ಬೇಕು. ನಮ್ದು ಊಟ ಬರತ್ತ ತಿನ್ಬೇಕಷ್ಟೇ. ಈಗ ಮತ್ ನೀ ಎಲ್ಲಿಗೆ ಹೋಗಿದ್ಲಿ ಇಷ್ಟೊತ್ತು? 4 ಗಂಟೆಗೆ ಬರ್ತೀನಿ ಅಂದ ಅವ ಬರವಲ್ಲ ಸರ್. ನಾವು ಮತ್ತ ಊಟಕ್ಕ ನಮ್ಗೆ ರೊಕ್ಕ ಕೊಡ್ರಿ ಯಾರು? ಲೇ, ಸರ್ಗೆ ನಿಯತ್ತಾಗಿರು. ನಿನಗೆ ಎಷ್ಟು ಕೊಟ್ಟಾರ ನಿನ್ನ ಕೈಯಾಗ? ಕೊಟ್ಟಾರಿಲ್ಲ. ಆ ರೊಕ್ಕದಾಗ ತಿನ್ನು, ಆಮೇಲೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾರ. ಅವ್ರು ಹೇಳೇ ಹೋಗ್ಯಾರ. ಅಲ್ಲಿ ಹೋಗಿರ್ತೀನಿ, ಏನಾರ ಅಸ್ತವ್ಯಸ್ತ ಆಯ್ತು ಅಂದ್ರೆ 2-3 ದಿನ ಹೆಚ್ಚು ಕಮ್ಮಿ ನಾ ಬರ್ತೀನಿ, ನೀ ಎಲ್ಲಾನು ನೋಡ್ಕೊ ಅಂತ ಹೇಳ್ಯಾರ. ಬಂದಿಲ್ಲ ಅಂದ್ರೆ ಬಹುಶಃ ರಾತ್ರಿ ಬರ್ತಾರ, ಇಲ್ಲ ನಾಳೆ ಬರ್ತಾರ. ನಾವ್ ಎದಕ್ಕದೀವಿ? ನೋಡ್ಕೊಳಕ ಅದೀವಿ. ಆಕಿ ಬಾಗ್ಲು ಬಡದ್ರ ಸರ್ರಿಗೊಂದು ಬೈ ಹೋಗ್ ಕುತ್ಕೋತಾಳ. ಅಣ್ಣ, ದಯವಿಟ್ಟು ತೆಗೀರಣ್ಣ. ನಮ್ಮ ಮದುವಾಗಿರಕ್ಕೆ ನಿಮ್ ತಂಗಿ ಅಕ್ಕಗ ಹಿಂಗಾಗಿದ್ರೆ ನೀವ್ ಏನ್ ಮಾಡ್ತಿದ್ರಿ ಹೇಳ್ರಿ? ನಮ್ಮ ಮದುವಾಗಿನಿ, ನನಗ್ ನನ್ ಗಂಡ ಬೇಕು. ಇನ್ನ ನನ್ ಗಂಡ ಬೇಡ ಅಂದ್ರೆ ಸರಿ, ಇವನ್ ಜೊತೆಗೆ ಇರ್ಬೋದು. ನನಗ್ ನನ್ ಗಂಡ, ನನ್ ತಾಯಿ, ನನ್ ತಂದಿ, ನನ್ನ ತಮ್ಮಗಳು ಎಲ್ರು ಹೋದಾರ. ಅಲ್ಲಿ ಹೋಗ್ತೀನಿ, ನನ್ನನ್ ಬೇಡ್ಬೇಡ್ರಿ. ಯಾಕೆ ಹಿಂಗ್ ಕೂಡ ಹಿಂಸೆ ಮಾಡಾಕತ್ತೀರಿ? ಅವ ಸರಿ ಇಲ್ಲ, ಅವ್ನ್ ನಂಬಾಡ್ರಿ. ಮೋಸ ನಿಮ್ಗೂ ಮಾಡ್ತಾನವ. ತೆಗೀರಣ್ಣ. ಏಯ್, ಬಾಯಿ ಮುಚ್ಕೊಂಡು ಒಳಗ್ ಬಿದ್ದಿದ್ರೆ ಸರಿ, ಮತ್ ಒಳಗ್ ಬಂದೆ ಅಂದ್ರೆ ಮಾತ್ರ ಸತ್ತ ಹೋಗ್ತೀನಿ ನನ್ನ ಕೈಯಾಗ. ನೀನು ಪಾಂಡೆ ಅಲ್ಲ ನಾನು. ಅಯ್ಯೋ ಅಮ್ಮ ಪುಟ್ಟಿ ಅಂತ ಮಾತಾಡ್ಸಕ್ಕ ಒಂದ ಹೆಟ್ಟಿಗೆ ಕುತ್ತಿಗೆ ಹಿಚ್ಗಿದೆ ಅಂದ್ರ ಆಮೇಲೆ ಮುಗ್ದು ಹೋತು. ಮರ್ದಿನ ನಿನಗೆ ನೆನಪು ಇರೋದಲ್ಲ ನೀ ಸತ್ತಿದ್ದ ಹಂಗನ್ನೋದು. ಅಣ್ಣ, ಸಾಯಿಸಾದ್ರು ಸಾಯಿಸ್ಬಿಡ್ರಿ, ಅದಾರ ಚಲೋ. ಹಿಂಗತ್ತ ಕೂಡ ಹಾಕಿ ಚಿತ್ರ ಹಿಂಸೆ ಮಾಡ್ಬಾಡ್ರಣ್ಣ, ಮಾಡ್ಬಾಡ್ರಿ. ಪಾಂಡೆನೂ ಬರುವಲ್ಲ, ಈಕಿ ನೋಡಿ ಬಾಯ ಮುಚ್ಚುವಳ್ಳು. ನೆಮ್ಮದಿಯಾಗಿ ಒಂದು ಅರ್ಧ ಗಂಟೆ ಮಕ್ಕಳಕ್ಕೂ ಬಿಡುವಳ್ಳು. ಶುರು ಮಾಡಿಬಿಟ್ಟಾಳ. ಅವರು ಸರು ಊಟ ತರ್ತಿದ್ರಲ್ಲ, ಆಕಿ ಅದ್ರೊಳಗೆ ಏನಾರ ಹಾಕ್ರಿ ಅಂತ ಹೇಳಿ ಹಾಕಿ ನಾವು ಕೊಟ್ರಾಕಿ ತಿನ್ಲಿಲ್ಲ ಊಟನ. ಬಹುಶಃ ಹೊಟ್ಟೆ ಸತ್ ಅನ್ಸತ್ತ, ಅದಕ್ಕೆ ಹೊರಗೆ ಹೋಗೋ ಪ್ರಯತ್ನ ಮಾಡತ್ತಾಳ. ತಲೆ ಕೆಸ್ಕೊಬಿಡ. ಅವ್ರು ಏನೋ ಔಷಧಿ ಕೊಡ್ತಿದ್ರಕ್ಕೀಗೆ, ನೀರನ್ನೇ ಕೊಟ್ಟಿದ್ರು ಏನೋ ಕೊಟ್ಟಿದ್ರು, ಮಲಗ್ತಿದ್ಲು. ಭಾಳ ಮಾಡಿ ಔಷಧಿ ಇಲ್ಲ ಎಫೆಕ್ಟ್, ಅದಕ್ಕೆ ಎದ್ದು ಕುಣಿಯಕತ್ತಾಳ. ಒಂದು ವ್ಯವಸ್ಥೆ ಮಾಡೋಣ. ಅಲ್ಲ, ನನಗೇಕೋ ಅನುಮಾನ ಬರತೈತಿ. ಏನೋ ಸರಿ ಇಲ್ಲ ಅಂತ ಸೆನ್ಸು. ಅಂದ್ರ ಇನ್ ಕೇಸು ಆ ಸರ್ ಏನಾರ ಪೊಲೀಸರ ಕೈ ಸಿಕ್ಕು ನಾವು ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದ್ರೆ ಏನ್ ಮಾಡುದು? ಇವ ಪಾಂಡೆ ಎಲ್ಲಿ ಹೋಗಿದ್ದಾನೋ? ಮುಂಜಾನಿಂದನೂ ಕಾಣವಲ್ಲ. ನನಗೂ ಯಾಕೋ ಅದ ಅನುಮಾನ ಬರಕತ್ತೈತಿ. ಯಾಕ್ಲೇ ಗಜನಿ ಅಚ್ಚ ತಿರ್ಗಿದಲ್ಲ, ಏನಾತ? ಆ ಏನಿಲ್ಲ, ಅವ ಏನು ಊಟ ತರ್ತಿದ್ದಂಗಿಲ್ಲ. ನಾನಾವು ಊಟ ತಗೊಂಬಿಡ್ಲ? ಉತ್ತರ ಕೊಡ್ಲಿ. ಈಗ ಇನ್ ಕೇಸು ಅವ ಏನಾರ ದೀಪಕ್ ಪೊಲೀಸರ ಕೈ ಸಿಕ್ಕು ಇಲ್ಲಿಗಿಲ್ಲದ ಅಂತ ಕರ್ಕೊಂಡು ಬಂದ ಅಂದ್ರೆ ಪೊಲೀಸರನ್ನ ನಮ್ಮಿಬ್ರು ಕತಿ ಏನ್ಲೇ ಮಾರಾಯ? ನೋಡು, ನಾನು ಅದನ್ನ ಯೋಚನೆ ಮಾಡತ್ತೀನಿ.
ಒಂದು ಕೆಲಸ ಮಾಡೋಣ, ಇವತ್ತೊಂದು ದಿನ ರಾತ್ರಿ ಕಾಯೋಣ. ಆತಂದು ಫೋನರ ಬಂತು ಇಲ್ಲ ಆತನ ಏನಾರ ಒಂದು ನಮ್ಗೆ ಆತನಿಂದ ಒಂದು ಏನಾರ ಸಿಗ್ನಲ್ ಬಂತು ಅಂದ್ರೆ ನಾವು ನಾಳೆ ಮುಂಜಾನೆ ಇಲ್ಲಿರೋಣ. ಇಲ್ಲ ಅಂದ್ರೆ ನಾವು ನಾಳೆ ಮುಂಜಾನೆ ನಮ್ಮ ಕಾಲಿಗೆ ಬುದ್ಧಿ ಹೇಳೋಣ. ನನಗೆ ಯಾಕೋ ಈ ಪಾಂಡೆ ಹಂಗ ಮಾಡ್ಯಾನ ಅನ್ನೋದ ನಂಗೆ ಅನುಮಾನ. ಹಂಗಂತೀಯ? ಹಂಗ ಅಂತೀನಿ. ನಮ್ಗಿದಕ್ಕೆ ಬೇಕಲಿ. ಆಮೇಲೆ ನಾಳೆವರೆಗೂ ನೋಡೋಣ, ಬೆಳಗ್ಗೆವರೆಗೂ ಯಾರ ಬಂದರೂ ಮುಂದೆ ವ್ಯವಸ್ಥೆ, ಇಲ್ಲ ಅಂದ್ರೆ ಓದ್ತಾ ಇರೋಣ.